ಕೋಲಾರದ ಪ್ರವಾಸಿ ಮಂದಿರದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಸಮಾಗಮವಾಗಿದೆ. ಕ್ಷೀರ ಕ್ರಾಂತಿಯ ಹರಿಕಾರ ಎಂ.ವಿ. ಕೃಷ್ಣಪ್ಪನವರ ಜನ್ಮ ಶತಮಾನೋತ್ಸವದಲ್ಲಿ ಇಬ್ಬರು ಕೂಡ ಭಾಗವಹಿಸಿದ್ರು. ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಸ್.ಎಂ. ಕೃಷ್ಣ ಅವರು. ಮಾಜಿ ಸಿಎಂಗಳ ಈ ಭೇಟಿ ಒಂದಷ್ಟು ಕುತೂಹಲ ಕೆರಳಿಸಿದೆ ಎಲ್ಲರಲ್ಲೂ ಕೂಡ. ಸರ್, ಭವಿಷ್ಯ ಇದೆಯಾ ಸರ್ ಈ ಸರ್ಕಾರಕ್ಕೆ 5 ವರ್ಷಗಳ? ನಾನು ನನ್ನ ಕೈ ನೋಡೋದಕ್ಕೆ ಬರೋದಿಲ್ಲ. ಇನ್ನು ರಾಜ್ಯ ಸರ್ಕಾರದ ಭವಿಷ್ಯ ನೋಡ್ಲಿಕ್ಕೆ ಬರುತ್ತೆ. ಈ ಪ್ರಸಕ್ತ ಬೆಳವಣಿಗೆಗಳಿಗೆ ಅವುಗಳಿಂದ ಬಹಳ ದೂರ ಇದೆ. ಅದ್ರ ಬಗ್ಗೆ ಹೆಚ್ಚು ಮಂಡ್ಯ ಲೋಕಸಭಾ ಸಂಬಂಧಪಟ್ಟಂತೆ ಕಾಂಗ್ರೆಸ್ JDS ಇದು ಬಿಜೆಪಿಯನ್ನು ಕ್ಯಾಂಡಿಡೇಟ್ ಅಂತ ಎಲ್ಲ ಅದು JDS ಅಧ್ಯಕ್ಷರಿದ್ದಾರೆ, ಇನ್ನಾರು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಅವರು ತೀರ್ಮಾನ. ಬಿಜೆಪಿ ಕ್ಯಾಂಡಿಡೇಟ್ ಗೊತ್ತಿಲ್ಲ. ಅವರು BJP ಅಧ್ಯಕ್ಷರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಐ ಥಿಂಕ್ ಬಹಳ ಸಮರ್ಪಕವಾದಂಥ ಬಜೆಟನ್ನು ಕೊಟ್ಟಿದ್ದಾರೆ. ಕೋಲಾರದಿಂದ ನನ್ನ ಕೊಲೀಗ್ ರವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ರವಿ. ಗುಡ್ ಆಫ್ಟರ್ನೂನ್ ಹರೀಶ್. ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣ ಅವರ ಮಾತುಗಳು ಕೇಳಿಸ್ಕೊತಾ ಇದ್ರೆ ಅವರು ಪ್ರಸ್ತುತ ರಾಜಕಾರಣದಿಂದ ಹೊರಗಿದ್ದೀನಿ ನಾನು ಅನ್ನುವ ನಿಟ್ಟಿನಲ್ಲಿ ಅವ್ರ ಮಾತಿದೆ ಅಂತ ಅನಿಸ್ತಾ ಇದೆ. ಅಂದ್ರೆ ಬೇರೆ ಈ ಬೆಳವಣಿಗೆಗಳಿಗೆ ನಾನು ಪೂರಕವಾಗಿ ಏನು ಮಾತಾಡೋ ಸ್ಥಿತಿ ಇಲ್ಲ ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆಯಪ್ಪ ನೋಡಿದ್ರೆ. ಹೌದಾ? ಹೌದು ಹರೀಶ್, ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಬಜೆಟ್ ಆಗಿರ್ಬೋದು, ರಾಜ್ಯ ರಾಜಕಾರಣ ಆಗಿರ್ಬೋದು, ದೇಶದ ಮೋದಿ ರಾಜಕಾರಣ ಆಗಿರ್ಬೋದು, ಎಲ್ಲವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಈ ಪ್ರಸ್ತುತ ರಾಜಕಾರಣದಿಂದ ನಾನು ದೂರ ಉಳಿದಿದ್ದೇನೆ. ಆದ್ರೆ ಸದ್ಯಕ್ಕೆ ಯಾವುದೇ ವಿಚಾರಗಳು ನಿಮ್ಗೆ ಯಾವ ವಿಚಾರ ಗೊತ್ತಿದೆ ಅಷ್ಟು ಮಾತ್ರನೇ ನನಗೂ ಗೊತ್ತಿದೆ ಅನ್ನೋ ಒಂದು ಮಾಹಿತಿಯನ್ನ ಸದ್ಯ ಮಾಧ್ಯಮದ ಪ್ರಶ್ನೆಗಳಿಗೆ ಉತ್ತರ ಬಟ್ ಇವರಿಬ್ಬರ ಈ ಭೇಟಿಯನ್ನ ಹೇಗೆ ನೋಡ್ತಾ ಇದ್ದಾರೆ ಜನ ಕೂಡ ಅಲ್ಲಿ ಇವರಿಬ್ಬರ ಈ ಭೇಟಿ? ನಿಜಕ್ಕೂ ಇವತ್ತು ಏನು ಕೋಲಾರದ ಎಂ.ವಿ. ಕೃಷ್ಣಪ್ಪನವರ ಸ್ಮರಣೆ ನೆನಪಿನಲ್ಲಿ ಪಕ್ಷಾತೀತವಾಗಿ ದಿಗ್ಗಜರ ಸಮಾಗಮ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಸ್.ಎಂ. ಕೃಷ್ಣ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಸುಮಾರು ವರ್ಷಗಳ ಕಳೆದಿತ್ತು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡು ಅಂತಾನೆ ಹೇಳ್ಬೋದಾಗಿದೆ. ಆದ್ರೆ ಇವತ್ತು ಪ್ರಸ್ತುತ ಒಂದೇ ವೇದಿಕೆಯಲ್ಲಿ ಇಬ್ರು ಕೂಡ ಕಾಣಿಸ್ಕೊಂಡಿರ್ತಾರೆ. ಅದರಲ್ಲೂ ವಿಶೇಷವಾಗಿ ವೇದಿಕೆಯಲ್ಲಿ ಇಬ್ಬರು ಮಾತ್ರ ಭಾಗವಹಿಸಿರುವಂತದ್ದು ನಿಜಕ್ಕೂ ಕ್ಷಣದ ಎಲ್ಲ ಮಾಹಿತಿಗಾಗಿ